ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತು ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ನೋಡ್ರಿ, ಖುಷಿ ಪಡ್ಬೇಕು ಏನೋ ಟೆನ್ಷನ್ ಮಾಡ್ಕೋಬೇಕು ಏನೋ ಗೊತ್ತಾಗ್ತಾ ಇಲ್ರಿ. ಇವತ್ತು ನನ್ನ ಮಗಂದು ರಿಸಲ್ಟ್ ಅದ ರೀ. 10th 11 o'clock 11:30ಗೆ ರಿಸಲ್ಟ್ ತೆಗಿತದೆ. ಹೆಂಗೆ ಚೆನ್ನಾಗಿ ಬರ್ದೇನಂತ ಹೇಳೇನ್ರಿ. ನೋಡಬೇಕು, ನಮ್ಗೆ ಪರ್ಸೆಂಟೇಜ್ ಮುಖ್ಯ. ಹಂಗಾಗಿ ಹೆಂಗೆ ತೊಗೊಂಡಾನ ಏನು ಅನ್ನೋದು ನಿಮ್ಗೆ ಕೂಡ ನಾನು ಕೂಡ ಹಂಚ್ಕೊಳ್ತೀನಿ ರೀ. ನೋಡೋಣ ಇವತ್ತಿನ ಬ್ಲಾಗಲ್ಲಿ ಅದೊಂದು ರಿಸಲ್ಟ್ ಬಗ್ಗೆ ತಿಳಿತದ ಫ್ರೆಂಡ್ಸ್. ಹಂಗಾಗಿ ಇವಾಗ ಜಳಕ ಅದು ಮುಗಿಸ್ಕೊಂಡು ಪೂಜೆ ಅದು ಮುಗಿಸೀನಿ ರೀ. ಇನ್ನೂ ಏನು ತಿಂಡಿ ಅದು ಮಾಡಿಲ್ಲ, ಇನ್ನೇನು ಮಾಡಬೇಕು. ಅದೇ ಒಂದು ಟೆನ್ಷನ್ ಒಳಗೆ ಇದ್ದೀನಿ. ಪೂಜೆ ಮುಗಿಸೀನಿ ರೀ. ಇವಾಗ ನೋಡಿ, ಪೂಜೆ ಅದೆಲ್ಲ ಮುಗಿಸಿದ್ದೀನಿ ರೀ. ಇಲ್ಲಿ ರಾಯರು ಕುಂತಾರೆ ರೀ. ರಾಯರ ವಿಗ್ರಹ ಅದ ರೀ. ಇಲ್ಲೊಂದು ಫೋಟೋ ಇತ್ತು ನಮ್ಮ ಮಾಪುರ ಇದು. ಹಾಗಾಗಿ ಬೇಡ, ಅಲ್ಲೇ ತಾಳಕ್ಕೆ ಕಳಿಸಿಬಿಡು, ಇಲ್ಲಿ ಇಟ್ಕೋಬಾರ್ದು ಅಂತಂದು ಹೇಳಿದ್ರಿ. ಹಂಗಾಗಿಬಿಟ್ಟು ನಾನು ಇವಾಗ ನಮ್ಮೂರಿಗೆ ಕಳ್ಸೀನಿ ರೀ. ತೊಗೊಂಡೆಲ್ಲ ಆ ಥರ ತಿರುಗಾಡೋದು ಬೇಡ, ಎಲ್ಲಿ ಇರುತ್ತೆ ಪೂಜೆ ಅದು ಹಾಕಿದ್ದು ಅಲ್ಲೇ ಮಾಡಲಿ, ಕಳಿಸ್ಕೊಡು ಅಂತ ಹೇಳಿದರು. ಹಂಗಾಗಿ ಕಳಿಸ್ಕೊಟ್ಟೇನಿ ರೀ. ಇಲ್ಲಿ ರಾಯರು ಕುಂತಾರೆ ರೀ. ರಾಯರ ಮೂರ್ತಿ ಇಟ್ಟಿನಿ ರೀ. ನೋಡಿರಿ, ಇವತ್ತಿನ ಪೂಜೆ ಈ ಥರ ಇತ್ತು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ರೀ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಅರ್ಥ ಆಗುತ್ತೆ ಪ್ರತಿಯೊಂದು. ಯಾವುದೇ ವಿಡಿಯೋಸಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಆನಂತರ ನಿಮ್ಗೆ ಭೇಟಿ ಆಗ್ತೀನಿ. ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ಹಂಚ್ಕೊಳ್ತೇನೆ ರೀ. ಈ ಥರ ಪ್ಲೇಟ್ ಒಳಗೆ ಇಟ್ಟು ಹಾಕ್ಕೊಂಡೇನಿ ರೀ. ಇವಾಗ ನೋಡಿ, ಈ ಥರ ಬೇಯಿಸೋಕ್ಕಿಟ್ಟೀನಿ ನೋಡಿರಿ. ಇವಾಗ ತಟ್ಟೆ ಇಡ್ಲಿ ರೆಡಿ ಆಗ್ತದ್ರಿ. ನಾಷ್ಟಾ ಪ್ಲೇಟ್ ಇದ್ದರೆ ಈ ಥರ ಮಾಡಿ. ನಿಮ್ಮ ಹತ್ರ ಕುಕ್ಕರ್ ಇಲ್ಲ ಅಂದರೆ, ಇಡ್ಲಿ ಕುಕ್ಕರ್ ಇಲ್ಲ ಅಂತಂದರೆ ಈ ಥರ ಸ್ಟೀಲ್ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಈ ಥರ ಪ್ಲೇಟ್ ಒಳಗೆ ಹಾಕಿಟ್ಟು ಅದು ತಟ್ಟೆ ಇಡ್ಲಿ ರೆಡಿ ಆಗ್ತದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಮೊನ್ನೆ ಒಂದು ವಿಡಿಯೋದಾಗ ಹಾಕೀನಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು. ಹಾಗಾಗಿ ನಾನು ಇವಾಗ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಮಕ್ಕಳಿಗೆ ನಮ್ಗೆ ಅಂತಂದ್ಬಿಟ್ಟು ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನಿವಾಗ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಈ ಕಡೆ ಸಾಂಬಾರು ಮಾಡಾಕಿದ್ದೀನಿ ರೀ. ಕುದಿಯಾಕ ಬೇಳೆ ನೋಡಿರಿ. ಈ ಥರ ಇವಾಗ ಬೇಳೆ ಕುದಿಯಾಕಿದ್ದೀನಿ. ಇಡ್ಲಿ ಆಗೋಷ್ಟು ನೋಡಿರಿ, ಬೇಳೆ ಬೆಂದು ಹೋಗ್ತಾವ. ಆವಾಗ ನಾನು ಸಾಂಬಾರು ಮಾಡ್ಕೊತೀನಿ ರೀ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು. ಇವಾಗ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ಎಷ್ಟು ಮೆತ್ತಗಾರಿ ಸುಡಕತ್ತದ್ರಿ. ಇನ್ನು ರೆಡಿ ಆಯ್ತು ನೋಡಿರಿ ಇಡ್ಲಿ, ತಟ್ಟೆ ಇಡ್ಲಿ. ಇವಾಗ ಇನ್ನೊಂದು ರೆಡಿ ಆಗ್ತಾಯಿದೆ ರೀ. ಎಷ್ಟು ಆಯ್ತಾ ಫ್ರೆಂಡ್ಸ್ ನಿಮ್ಗೆ ತಟ್ಟೆ ಇಡ್ಲಿ ಎಷ್ಟು ಮಸ್ತ್ ಬಂದ ನೋಡಿರಿ. ತುಂಬಾ ಮೆತ್ತಗಾಗ್ಬಿಟ್ಟೈತಿ ಫ್ರೆಂಡ್ಸ್. ಇದು ಸಂಜೆ ಟೈಮ್ ಬ್ಲಾಗ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೆ. ಎಷ್ಟಂದ್ರೆ 72 ಮಾಡ್ಯಾನ ರೀ ಪರ್ಸೆಂಟೇಜ್ ಬಂದು. ಹಾಗಾಗಿ ಅವನು ವಿಡಿಯೋದಾಗ ಬರೋಕೆ ಒಳ್ಳೆ ಅನ್ನಕತ್ತಾನ್ರಿ, ಬೇಜಾರು ಮಾಡ್ಕೊಂಡಾನ್ರಿ. ಹಂಗಾಗಿ ಇಲ್ಲಿ ಮತ್ತು ನೆಕ್ಸ್ಟ್ ಎಕ್ಸಾಮ್ದಾಗ ಚಲೋ ಮಾಡಕತ್ತೆ ಅಂತ ಹೇಳೇನ್ರಿ. ಅಂದ್ರೂ ಕೇಳ್ತಾ ಇಲ್ಲ, ತುಂಬ ಸೈಲೆಂಟ್ ಆಗಿಬಿಟ್ಟಾನ್ರಿ. ನೆಕ್ಸ್ಟ್ ಎಕ್ಸಾಮ್ ಒಳಗೆ ಚೆನ್ನಾಗಿ ತೊಗೋಕತ್ತೆ ಅಂತ ಮುಂದೆ ಅಂತ ಹೇಳಿದ್ದೀನಿ ರೀ. ಕೇಳಿದ್ರೆ ಅವನು ತುಂಬ ಬೇಜಾರು ಮಾಡ್ಕೊಂಡಾನ್ರಿ. ವಿಡಿಯೋದಾಗ ಬರೋದನ್ನು ಒಲ್ಲ ಅನ್ನಕತ್ತಾನ್ರಿ. ಇವತ್ತೇನು ಮತ್ತು ಊಟ ಮಾಡೋಕ್ಕೂ ಒಲ್ಲ ಅನ್ನಕತ್ತಿದ್ದೀನಿ ರೀ. ಕಡಿಮೆ ತೊಗೊಂಡೆ ನಮ್ಬಿಟ್ಟು. ಅವ್ರ ಫ್ರೆಂಡುಗಳು ಅವರೆಲ್ಲರೂ ಚೆನ್ನಾಗಿ ತೊಗೊಂಡಾರಿ ಸ್ವಲ್ಪ. ಹಂಗಾಗಿ ತುಂಬಾ ಬೇಜಾರು ಮಾಡ್ಕೊಂಡಾನ್ರಿ. ಒಂದು ಯಾವುದೇ ಏನು ಕಾಪಿ ಮಾಡಲಾರ್ದ ಸ್ವಂತ ಬುದ್ಧಿಲಿದ್ದ ಬರೆದು ಈ ಸಲ 72 ಮಾಡ್ಯಾನ್ರಿ.
ಹಾಗಾಗಿ ಅವ್ನು ನೋಡಿದ್ರೆ ಮತ್ತು ರಿವ್ಯಾಲ್ಯೂಯೇಷನ್ ಮಾಡ್ತೀನಿ ಅನ್ನಕತ್ತಾನ್ರಿ. ನೋಡ್ಬೇಕ್ರಿ ಹೆಂಗಾಗುತ್ತೆ ಹೆಂಗಿಲ್ಲ. ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ನಾನು ಬರ್ತೀನಿ, ಕಡಿಮೆ ಬಂದದ ಮಾರ್ಕ್ಸ್ ಅನ್ನಕತ್ತಾನ್ರಿ. ನೋಡೋಣ ಹೆಂಗಾಗುತ್ತೆ ಅನ್ನೋದು. ಏನು ಮಾಡೋಕ್ಕಾಗುತ್ತೆ, ಅವನಿಗೆ ಸಮಾಧಾನ ಮಾಡ್ತಾ ಇದ್ದೆ.